ಗುರುಗಳೇ, ಇನ್ನು ನಮ್ಮ ಮಗಳ ಬಗ್ಗೆ ಮಾತನಾಡಿ ಯಾವ ಪ್ರಯೋಜನವೂ ಇಲ್ಲ. ನಡೆದು ಹೋದದ್ದನ್ನ ಎಷ್ಟೇ ಎಳೆದಾಡಿದರೂ ಹೋದ ಮಗಳು ಮರಳಿ ಬರುವುದಿಲ್ಲ. ಸದ್ಯಕ್ಕೆ ನನ್ನ ಮೊಮ್ಮಗನ ವಿಚಾರ ಇತ್ಯರ್ಥವಾದರಷ್ಟೇ ಸಾಕು. ಗುರುರಾಜಾಚಾರ್ಯರು ಮನೆಯಲ್ಲಿ ನಡೆದ ಚರ್ಚೆಯ ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ. ಲಕ್ಷ್ಮೀನಾರಾಯಣನ ಮೇಲೆ ನಿಮಗೆಲ್ಲರಿಗೂ ಇರುವ ಪ್ರೀತಿ ಕಾಳಜಿಯನ್ನು ಕೇಳಿ ನಿಜವಾಗಿಯೂ ನಮಗೆ ಬಹಳ ಹೆಮ್ಮೆಯಾಯಿತು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರೀತಿಯ ಪ್ರವಾಹದಲ್ಲಿ ಅವನ ವಿದ್ಯಾಭ್ಯಾಸ ಕೊಚ್ಚಿ ಹೋಗುವುದು ಬೇಡ. ಅವನಿಗೆ ಶಿಕ್ಷಣ ಮತ್ತು ಸೂಕ್ತ ಮಾರ್ಗದರ್ಶನ ಬೇಕಾಗಿದೆ. ಆದ್ದರಿಂದ ಅವನು ನಮ್ಮ ಮಠದಲ್ಲಿಯೇ ಇರಲಿ. ಗುರುಗಳು ಕ್ಷಮಿಸಬೇಕು. ಮಗುವನ್ನ ನಮ್ಮ ಜೊತೆಗೆ ಕಳಿಸಿದ್ರೆ ಶಿಕ್ಷಣದ ವ್ಯವಸ್ಥೆಯನ್ನ ನಾವೇ ಮಾಡ್ತಿದ್ವಿ. ಆಗ ನಮಗೂ ಸಮಾಧಾನ ಆಗುತ್ತೆ. ಮಠವು ನಿಮ್ಮದೇ ಅಲ್ಲವೇ ತಾಯಿ? ಬೇಕೆನಿಸಿದಾಗ ಬಂದು ನೋಡಿಕೊಂಡು ಹೋಗಬಹುದು. ಆದರೆ ರಾಘವೇಂದ್ರ ಯತಿಗಳಿಗಿಂತ ಮಿಗಿಲಾದ ಗುರುಗಳು ಅವನಿಗೆ ಮತ್ತೊಬ್ಬರು ಸಿಗಲಾರರು. ಲಕ್ಷ್ಮೀನಾರಾಯಣನೊಂದಿಗೆ ಗುರುರಾಜಾಚಾರ್ಯರ ಮಗ ವೆಂಕಟನಾರಾಯಣ, ಲಕ್ಷ್ಮೀ ನರಸಿಂಹಾಚಾರ್ಯರ ಮಗ ನಾರಾಯಣ ಇಲ್ಲಿಯೇ ಕಲಿಯಲಿ. ರಾಘವೇಂದ್ರರ ಪಾಂಡಿತ್ಯದ ಫಲ ಅವರಿಗೆ ದೊರಕಲಿ ಎಂಬುದೇ ನಮ್ಮ ಇಚ್ಛೆ. ಇದಕ್ಕೆ ನೀವೆಲ್ಲರೂ ಒಪ್ಪಿದರೆ ಮಕ್ಕಳಿಗೂ ಶ್ರೇಯಸ್ಸು. ನಿಮ್ಮೆಲ್ಲರ ಬಾಂಧವ್ಯಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ. ಹಾಗೆ ಆಗಲಿ ಗುರುಗಳೇ, ಎಲ್ಲವೂ ತಮ್ಮ ಇಚ್ಛೆ. ದಿನೇ ದಿನೇ ಇವನ ಪರಿವಾರ ದೊಡ್ಡದಾಗ್ತಾನೇ ಇದೆ. ಇವನು ಬಂಧು ಬಳಗವೆಲ್ಲ ಮಠಕ್ಕೆ ಬಂದು ಹೋಗ್ತಾನೇ ಇದ್ದಾರೆ. ನಮ್ಮ ತಂದೆ ತಾತ ಎಲ್ಲ ಮಠದಿಂದ ದೂರ ಆಗಿ ತುಂಬ ವರ್ಷಗಳೇ ಆಗೋದು. ನಾನು ಒಂಟಿ ಆಗ್ಬಿಟ್ಟೆ. ಇವನನ್ನು ಹೇಗೆ ಎದುರಿಸೋದು? ನಾನು ಏನೇ ತಂತ್ರ ಮಾಡಿದ್ರು ಅದು ನನಗೇ ತಿರುಮಂತ್ರ ಆಗ್ತಿದೆಯಲ್ಲ. ಏನು ಮಾಡೋದು ಗೋವಿಂದ? ತಲೆಗೇನು ಹೊಳಿತಾ ಇಲ್ವಲ್ಲ ಗೋವಿಂದ. ಗೋವಿಂದ 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 ಗೋವಿಂದ. ಗುರುಗಳೇ, ನಿಮ್ಮ ಕಥೆ ಮುಗೀತು ಅಷ್ಟೇ, ಸ್ವಾಹ. ಯಾಕೆ ಏನಾಯ್ತು ಗೋವಿಂದ? ಇನ್ನೇನಾಗಬೇಕು ಗುರುಗಳೇ? ನಮ್ಮ ರಾಘವೇಂದ್ರ ಗುರುಗಳ ಮಗ, ಅವರ ಅಣ್ಣನ ಮಗ ಮತ್ತು ಅವರ ಅಕ್ಕನ ಮಕ್ಕಳು ಎಲ್ರದ್ದು ವಿದ್ಯಾಭ್ಯಾಸ ಇಲ್ಲೇ ಅಂತೆ. ಬರೀ ಮಕ್ಳು ಯಾಕೆ ಗೋವಿಂದ? ಅವ್ರ ಅಪ್ಪಂದ್ರಿಗೂ ಇಲ್ಲೇ ಬಂದು ಸಂಸಾರ ಹೂಡ ಕೇಳು. ನಾನು ಹೇಳೋದು ಏನಿದೆ ಗುರುಗಳೇ, ಬಸವನ ಹಿಂದೆ ಬಾಲ. ಇವತ್ತು ಮಕ್ಕಳು ಬರ್ತಾರೆ, ನಾಳೆ ಅವರು ಇಲ್ಲೇ ಬಂದು ಬಿಡಾರ ಹೂರ್ತಾರೆ. ಮಠಗಳಲ್ಲಿ ಇದೇನು ಹೊಸದಲ್ವಲ್ಲ? ಹೌದು, ಎಲ್ಲ ನಾನು ಅನ್ಕೊಂಡಾಗೇ ಆಗ್ತಾ ಇದೆ. ಇವನು ಪೀಠದ ಮೇಲೆ ಪಾರುಪತ್ಯ ಸಾಧಿಸಿದ್ರೆ ಮಠದ ಆಸ್ತಿನ ಮನೆ ಆಸ್ತಿ ಮಾಡ್ಕೋತಾನೆ. ಆಗ ನನ್ನ ಒದ್ದು ಹೊರಗೆ ಹಾಕೋದು ಖಚಿತ. ಗುರುಗಳೇ, ನಿಮ್ಮ ಹಾಗೆತನ ಏನಾದರೂ ಇರಲಿ, ರಾಘವೇಂದ್ರ ಶ್ರೀಗಳು ನಮ್ಮ ಗುರುಗಳು, ಅವ್ರಿಗೆ ಮರ್ಯಾದೆ ಕೊಡೋದು ನಮ್ಮ ಧರ್ಮ.